ಪಕ್ಷದ್ರೋಹ ಮಾಡಿದಂಥ ಅವರನ್ನ ಉಚ್ಚಾಟನೆ ಮಾಡಲಿ. ಮಾನ ಮರ್ಯಾದೆ ಇದ್ದವರು ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ಗೊತ್ತಿದೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ. ನಮ್ಮ ಜೊತೆಗೆ ಇದೀಗ ಹರಿಹರದ ಶಾಸಕ BP ಹರೀಶ್ ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ರಿ, ಏನೆಲ್ಲ ಚರ್ಚೆ ಆಯಿತು ಸರ್? ಏನಿಲ್ಲ, ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಪಕ್ಷದ ಸಂಘಟನೆ ವಿಚಾರವಾಗಿ ಚರ್ಚೆ ಆಯಿತು. ಈಗ ತಮ್ಮನ್ನು ಸಹ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ, ಏನು ಹೇಳಕ್ಕೆ ಬಯಸ್ತೀರಾ ಅಂತ? ಸ್ವಾಮಿ, ಪಕ್ಷದ್ರೋಹ ಮಾಡಿದಂಥ ಅವರನ್ನ ಉಚ್ಚಾಟನೆ ಮಾಡಲಿ. ಮಾನ ಮರ್ಯಾದೆ ಇಲ್ಲದವರು ಕಾಂಗ್ರೆಸ್ಸಿನ ಜಿಲ್ಲಾ ಸಚಿವರ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿರ್ತಕ್ಕಂಥವ್ರು ನಾಚಿಕೆ ಆಗಬೇಕು. ಕ್ಷೇತ್ರದ ಜನಕ್ಕೆ ಗೊತ್ತಿದೆ, ದಾವಣಗೆರೆ ಜಿಲ್ಲೆ ಜನಕ್ಕೆ ಗೊತ್ತಿದೆ, ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗೆ ಗೊತ್ತಿದೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ. ಮಾನ ಮರ್ಯಾದೆ ಇಲ್ದವ್ರು ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ತಯಾರಿಲ್ಲ. ಸರ್, ಈಗ ರಾಜ್ಯಾಧ್ಯಕ್ಷ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ ಸರ್? ಕೊನೆಯದಾಗಿ ಆ ಚುನಾವಣೆ ನಡೆಯುತ್ತೆ. ತಮ್ಮ ಬಣದಿಂದ ಯಾರು ಸ್ಪರ್ಧೆ ಮಾಡ್ತಾರಂತ ನಾವು ಯೋಚನೆ ಮಾಡ್ತೀವಿ. ಒಟ್ಟು ಸದ್ಯದ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರೇ ಸೂಕ್ತ ಅಂತಕ್ಕಂಥ ಅಭಿಪ್ರಾಯದಲ್ಲಿ ನಾವು ಇದ್ದೀವಿ. ಒಟ್ಟು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನೋದು ತಮ್ಮ ಒತ್ತಾಯ. ಆಗಲೇಬೇಕು. ನಮ್ಮ ಜೊತೆಗೆ ಇದೀಗ ಹರಿಹರದ ಶಾಸಕ BP ಹರೀಶ್ ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ರಿ, ಏನೆಲ್ಲ ಚರ್ಚೆ ಆಯಿತು ಸರ್? ಏನಿಲ್ಲ, ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಪಕ್ಷದ ಸಂಘಟನೆ ವಿಚಾರವಾಗಿ ಚರ್ಚೆ ಆಯಿತು. ಈಗ ತಮ್ಮನ್ನು ಸಹ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾರೆ, ಏನು ಹೇಳಕ್ಕೆ ಬಯಸ್ತೀರಾ ಅಂತ? ಸ್ವಾಮಿ, ಪಕ್ಷದ್ರೋಹ ಮಾಡಿದಂಥ ಅವರನ್ನ ಉಚ್ಚಾಟನೆ ಮಾಡಲಿ. ಮಾನ ಮರ್ಯಾದೆ ಇಲ್ಲದವರು ಕಾಂಗ್ರೆಸ್ಸಿನ ಜಿಲ್ಲಾ ಸಚಿವರ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿರ್ತಕ್ಕಂಥವ್ರು ನಾಚಿಕೆ ಆಗಬೇಕು. ಕ್ಷೇತ್ರದ ಜನಕ್ಕೆ ಗೊತ್ತಿದೆ, ದಾವಣಗೆರೆ ಜಿಲ್ಲೆ ಜನಕ್ಕೆ ಗೊತ್ತಿದೆ, ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗೆ ಗೊತ್ತಿದೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ. ಮಾನ ಮರ್ಯಾದೆ ಇಲ್ದವ್ರು ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ತಯಾರಿಲ್ಲ. ಸರ್, ಈಗ ರಾಜ್ಯಾಧ್ಯಕ್ಷ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ ಸರ್? ಕೊನೆಯದಾಗಿ ಆ ಚುನಾವಣೆ ನಡೆಯುತ್ತೆ. ತಮ್ಮ ಬಣದಿಂದ ಯಾರು ಸ್ಪರ್ಧೆ ಮಾಡ್ತಾರಂತ ನಾವು ಯೋಚನೆ ಮಾಡ್ತೀವಿ. ಒಟ್ಟು ಸದ್ಯದ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರೇ ಸೂಕ್ತ ಅಂತಕ್ಕಂಥ ಅಭಿಪ್ರಾಯದಲ್ಲಿ ನಾವು ಇದ್ದೀವಿ. ಒಟ್ಟು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನೋದು ತಮ್ಮ ಒತ್ತಾಯ. ಆಗಲೇಬೇಕು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ BP ಹರೀಶ್ ಅವರ ಮಾತುಗಳು. ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲೇಬೇಕು ಅನ್ನೋ ಒಂದು ಪಟ್ಟನ್ನ ನಾವು ಹಿಡ್ಕೊಂಡು ಕೂತಿದ್ದೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.